ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜಿಲ್ಲೆಯ ರೈತರು ಹಾಗೂ ಕೃಷಿ ಕೂಲಿಕಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಯಾದಗಿರಿ ಜಿಲ್ಲೆಯನ್ನ ತಕ್ಷಣ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ. ಪ್ರತಿಭಟನೆ ನಡೆಸಿದ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಚುನ್ನಪ್ಪ ಆನೆಗುಂದಿ, ಕೆಪಿಆರ್ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಎಸ್.ಎಂ. ಸಾಗರ್, ತಾಲೂಕಾಧ್ಯಕ್ಷ ತಮ್ಮಣ್ಣ ಜಾಗೀರ್ದಾರ್, ತಾಲೂಕಾ ಕಾರ್ಯದರ್ಶಿ ಭೀಮಣ್ಣ ತಫೇದಾರ್, ಸುರ್ಪುರ್ ತಾಲೂಕು ಮುಖಂಡ ವೆಂಕೋಬಾ ದೊರೆ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಂಗಮೇಶ್ ಕುಮಾರ್, ರಾಜ್ಯ 32 ಕನ್ನಡ ನ್ಯೂಸ್, ಶಾಪುರ್. ದೂರವಾಣಿ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ವ್ಯವಸ್ಥೆ ಕೊಡಲೇಬೇಕು. ಭ್ರಷ್ಟ ಕೂಡುವ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಏನೇ ಬರಲಿ ಏತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬಡ ಕೂಲಿಗಾರರಿಗೆ ಆಶ್ರಯ ಮನೆಗಳನ್ನು ಕೊಡಲೇಬೇಕು. ಕರ್ನಾಟಕ ಕಾಂಗ್ರೆಸ್ ಸಂಘಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಗಾರರಿಗೆ ಕೆಲಸ ಕೊಡಲೇಬೇಕು. ಕುಂಟದ ಪ್ರಯಾಣದ ನಾಳೆಯಿಂದ ಕೆಲಸ ಪ್ರಾರಂಭ ಆಗಲೇಬೇಕು. ಕೆಲಸ ಪಡೆದ ಕೂಲಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಲೇಬೇಕು. ದೂರವಾಣಿ ಪಟ್ಟಣ ಪಂಚಾಯಿತಿಯಲ್ಲಿ ಕೂಲಿಗಾರರಿಗೆ ಕೆಲಸ ಕೊಡಲೇಬೇಕು. ದೂರವಾಣಿ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಏತಕ್ಕಾಗಿ ಹೋರಾಟ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ಎಲ್ಲರೂ ಸ್ವಲ್ಪ ಕೈ ಎತ್ತಿ ಹೇಳ್ರಣ. ಬೇಕೇ ಬೇಕು. ಬೇಕೇ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಮುಖ್ಯಮಂತ್ರಿ ಸಮ್ಮೇಳನದಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಯಿತು. ಇದು ಸರ್ಕಾರ ಹಂತದಲ್ಲಿ ಡಿಸಿಷನ್ ಆಗುತ್ತೆ. ಡಿ.ಸಿ ಸರ್ ಮುಖಾಂತರ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಸೆಕೆಂಡ್, ನರೇಗಾ ಬಗ್ಗೆ ನಮಗೆ ಎಲ್ಲರಿಗೆ ಗೊತ್ತಿದೆ. 1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಕೂಡ VBG ರಾಮ್ಜಿ ಚಾಲೂ ಆಗಿದೆ. ಅದರ ಬಗ್ಗೆ ಸ್ವಲ್ಪ ಹೊಸ ಗೈಡ್ಲೈನ್ಸ್ ಬರ್ತಾ ಇವೆ. ಇಲ್ಲಿವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇವೆ, ಟೆಕ್ನಿಕಲ್ ಸಮಸ್ಯೆಗಳು ಇವೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇವೆ. ನಮ್ಮಲ್ಲಿ ಸುಮಾರು 66 ಪಂಚಾಯತಿಗಳಲ್ಲಿ NMR ಜನರೇಟ್ ಆಗಿ ಕೆಲಸ ಚಾಲೂ ಆಗಿದೆ. ಇನ್ನೂ ಸ್ವಲ್ಪ ಈ 10-15 ಡೇಸಲ್ಲಿ 20 ತಾರೀಕುವರೆಗೂ ನಮ್ಮದು ಕ್ರಿಯಾ ಯೋಜನೆ ರೆಡಿ ಮಾಡಲಿಕ್ಕೆ ಅವಕಾಶ ಇದೆ. ಕ್ರಿಯಾ ಯೋಜನೆ ರೆಡಿ ಮಾಡಿ ಆದಮೇಲೆ ಎಲ್ಲರಿಗೆ ಕೆಲಸ ಕೊಡ್ತಾರೆ. ಆಯಿತು. ಅದರ ಬಗ್ಗೆ ನರೇಗಾ ಅಲ್ಲಿ ಕೂಡ ಏನೇನು ಕಂಪ್ಲೇಂಟ್ ಇತ್ತು ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಕೆಲವೊಂದು PDOದು ಇಂಕ್ರಿಮೆಂಟ್ ಕಟ್ ಮಾಡಿಸಿದ್ದೀವಿ. ಕೆಲವೊಂದು ಬೀರ್ನೂರು ಫಾರ್ ಎಕ್ಸಾಂಪಲ್ ಸಸ್ಪೆನ್ಷನ್ ಆಯಿತು. ಆದಮೇಲೆ ಕೆಲವೊಂದು 15 ದಿವಸ ಸ್ಯಾಲರಿ ಕಟ್ ಮಾಡಿದ್ದೀವಿ. ಅದು ಎಲ್ಲ ಕ್ರಮ PDO ಮೇಲೆ ಯಾರ್ಯಾರು ನರೇಗಾ ಅಲ್ಲಿ ಮುಂಚೆ ಕೆಲಸ ಕೊಟ್ಟಿಲ್ಲ ಅವರ ಮೇಲೆ ಕ್ರಮ ತಗೊಂಡಿದ್ದೀವಿ. ಆದಮೇಲೆ ಈ ಆಶ್ರಯ ಕಾಲೋನಿ ಬಗ್ಗೆ ಅದು ವಿಷಯ ನನ್ನ ಗಮನದಲ್ಲಿ ಮುಂಚೆ ಬಂದಿಲ್ಲ. ಅದು ಸರ್ವೆ ಬಗ್ಗೆ ಅದು ನಾನು ನೋಡ್ತೀನಿ. ಇಲ್ಲಿವರೆಗೂ ಗಮನದಲ್ಲಿ ಇದ್ದಿಲ್ಲ. ಸರ್ವೆ ಏನಾದರೂ ಇಶ್ಯೂ ಪೆಂಡಿಂಗ್ ಇದ್ದರೆ ಸರ್ ಜೊತೆ ಡಿ ಸಿ ಸಾಹೇಬ್ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ. ಆದಮೇಲೆ JJM ಬಗ್ಗೆ JJM ಅಲ್ಲಿ ಕೂಡ
ಕಳಪೆ ಕಾಮಗಾರಿ ಆಗಿದೆ, ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಇಡೀ ರಾಜ್ಯದ ಸಮಸ್ಯೆ ಇದೆ, ನಮ್ಮ ಜಿಲ್ಲೆದು ಮಾತ್ರ ಸಮಸ್ಯೆ ಇಲ್ಲ. ಅದರಲ್ಲಿ ಕೂಡ ನಾವು ಈಗ ತಾಲೂಕುವಾರು ಎಲ್ಲ ಕಾಂಟ್ರಾಕ್ಟರ್ಗೆ ಕರೆಸಿ ಇಂಜಿನಿಯರ್ ಜೊತೆಗೆ ಮೀಟಿಂಗ್ ಮಾಡಿ ಏನೇನು ನಮ್ಮದು ಸಮಸ್ಯೆಗಳು ಇವೆ, CC ರೋಡ್ ರಿಸ್ಟೋರೇಷನ್ ಆಗಿಲ್ಲ, ಈ ಚರಂಡಿ ಒಳಗಡೆ ಪೈಪ್ಲೈನ್ ಹೋಗ್ತಾ ಇದೆ, ಡೆಪ್ತ್ ಸರಿ ಇಲ್ಲ, ಏನೇನು ಸಮಸ್ಯೆಗಳು ಇವೆ ಎಲ್ಲ ಪಟ್ಟಿ ಮಾಡಿಕೊಂಡು ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಅವರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಸರಿಪಡಿಸ್ಲಿಕ್ಕೆ. ಅವರು ಸರಿ ಮಾಡ್ತಾ ಇದ್ದರೆ ಓಕೆ, ಅದರ್ವೈಸ್ ನಾವು ಅವರ